ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ. ಆತಂಕವನ್ನ ತಂದಿದೆ ಆರೋಗ್ಯ ಇಲಾಖೆಯ ಅಂಕಿ ಅಂಶಗಳು. ಸರ್ಕಾರದ ಅಂಕಿ ಸಂಖ್ಯೆಯಿಂದಲೇ ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ. ಶಾಲೆಯಲ್ಲಿ ಇರಬೇಕಾದಂತಹ ವಯಸ್ಸಲ್ಲಿ ಮಕ್ಕಳನ್ನ ಆಡಿಸುವ ಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? ಬಾಲ್ಯ ವಿವಾಹ ತಡೆಗೆ ಕಠಿಣ ಕ್ರಮವನ್ನ ಕೈಗೊಂಡರೂ ನಿಲ್ತಾ ಇಲ್ಲ ಯಾಕೆ? 2006ರಲ್ಲಿ ಬಾಲ್ಯ ವಿವಾಹ ಕಾಯ್ದೆ ಜಾರಿಯಾದ್ರೂ ಕಡಿಮೆಯಾಗಿಲ್ಲ ಈ ಸಂಖ್ಯೆಗಳು. ಬಾಲ್ಯ ವಿವಾಹದಿಂದಲೇ ಹೆಚ್ಚುತ್ತಾ ಇದೆಯಾ ಅಪ್ರಾಪ್ತ ತಾಯಂದಿರ ಸಂಖ್ಯೆ? ಬಾಲ್ಯ ವಿವಾಹ ಆಗದಿದ್ದರೂ ಅಪ್ರಾಪ್ತ ಗರ್ಭಿಣಿಯರ ಸಂಖ್ಯೆ ಯಾಕೆ ಏರಿಕೆ ಆಗ್ತಾ ಇದೆ ಅನ್ನುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಕಾರಣ ಏನು ಅನ್ನುವಂತಹ ಪ್ರಶ್ನೆಗಳಾಗ್ತಾ ಇದೆ. ನೋಡಿ, ಬಾಲ್ಯ ವಿವಾಹ 18 ವರ್ಷಕ್ಕಿಂತ ಕಡಿಮೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಮದುವೆಯನ್ನ ಮಾಡಿಸಬಾರ್ದು ಅಂತ ಹೇಳಿ ಕಾಯ್ದೆ ಇದೆ. ಮತ್ತೆ ನಿಶ್ಚಿತಾರ್ಥವೂ ಕೂಡ ಅಪರಾಧ ಅಂತ ಹೇಳಿ ಈಗಾಗಲೇ ಕಾನೂನು ಕೂಡ ಹೇಳ್ತಾ ಇದೆ. ನಿಷೇಧ ಕಾಯ್ದೆಗೆ ಇನ್ನಷ್ಟು ಕಾನೂನು ಬಲವನ್ನ ತರುವಂತಹ ಕೆಲಸಗಳು ಕೂಡ ಇತ್ತೀಚೆಗಷ್ಟೇ ಆಗಿದೆ. ಬಟ್ ಆದರೆ ನೋಡಿ, ಬಾಲ್ಯ ವಿವಾಹ ತಡೆಗೆ ಕಠಿಣ ಕ್ರಮವನ್ನ ಕೈಗೊಂಡ್ರೂ ಕೂಡ ಪ್ರಕರಣಗಳು ದಾಖಲಾಗ್ತಾ ಇದೆ. ಕಾರಣ ಏನು? ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಅದು ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2024ರ ಏಪ್ರಿಲ್ನಿಂದ 2025ರ ಫೆಬ್ರವರಿಯವರೆಗೆ ಫೆಬ್ರವರಿವರೆಗೂ 889 ಬಾಲ ಗರ್ಭಿಣಿಯರು ದಾಖಲಾಗಿದ್ದಾರೆ ಆಸ್ಪತ್ರೆಗೆ. 19ನೇ ವಯೋಮಾನದವರೆಗೆ ಒಟ್ಟು 1092 ಪ್ರಕರಣಗಳು ಪತ್ತೆಯಾಗಿವೆ. ಹೆಚ್ಚುತ್ತಾ ಇರುವಂತಹ ಬಾಲ್ಯ ವಿವಾಹದಿಂದ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಕಳೆದ ವರ್ಷ 20 ಬಾಲ್ಯ ವಿವಾಹ ಪ್ರಕರಣಗಳು ಪತ್ತೆಯಾಗಿದೆ. ಈ ಸಂಬಂಧ ಆಯಾ ಪೊಲೀಸ್ ಠಾಣೆಗಳಲ್ಲಿ FIR ಕೂಡ ದಾಖಲಾಗಿದೆ. ಈ ವರ್ಷ 2 ಬಾಲ್ಯ ವಿವಾಹಗಳ ಕುರಿತು FIR ದಾಖಲಾಗಿದೆ. ಗ್ರಾಮೀಣ ಭಾಗದಲ್ಲೇ ಹೆಚ್ಚು ಬಾಲ್ಯ ವಿವಾಹ ಮತ್ತು ಬಾಲ ಗರ್ಭಿಣಿಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅನಕ್ಷರಸ್ಥತೆ ಒಂದ್ ಕಡೆ, ಬಡತನ, ಮೂಢನಂಬಿಕೆ ಕಾರಣದಿಂದಾಗಿ ಕೇಸ್ಗಳು ಕೂಡ ಹೆಚ್ಚಾಗ್ತಾ ಇದೆ. ಇವರು ನಿರ್ವಹಿಸುವಂತಹ RCH ಪೋರ್ಟಲ್ ಅಲ್ಲಿ 889 ಬಾಲ್ಯ ವಿವಾಹ ಇದಾವೆ ಅಂತ ಪತ್ರಿಕೆಯಲ್ಲಿ ಪ್ರಕಟಣೆ ಆಯ್ತು DCCO ಮೀಟಿಂಗ್ ಅಲ್ಲಿ. ಬಟ್ ಅದನ್ನ ನಾವು ಇಷ್ಟು ಹೆಂಗೆ ಸಾಧ್ಯ, ನಮ್ಮ ಜಿಲ್ಲೆಯಲ್ಲಿ 889 ಹೆಂಗೆ ಸಾಧ್ಯ ಅಂತ ಹೇಳಿ ನಾನು RCH ಪೋರ್ಟಲ್ ಲೈನ್ ಲಿಸ್ಟ್ ಅನ್ನ ಆರೋಗ್ಯ ಇಲಾಖೆಯವರಿಂದ ನಾನು ಅದನ್ನ ಮೇಲ್ ಮಾಡಿಸ್ಕೊಂಡು ಆ ಲೈನ್ ಲಿಸ್ಟ್ ನ ಸಾರ್ಟ್ ಔಟ್ ಮಾಡಿ ನಾನು ನೋಡಿದಾಗ, ಮತ್ತೆ ಅವ್ರ ಜೊತೆ ಚರ್ಚೆನೂ ಕೂಡ ಮಾಡಿದೆ RCH DHO ಮತ್ತೆ RCHO ಹತ್ರ. ಅವ್ರು ಹೇಳೋ ಪ್ರಕಾರ 19 ಅಂದ್ರೆ ಟೀನ್ ಅನ್ನ ಏನು TEEN ಅನ್ನ ಏನ್ ಬರುತ್ತೋ ಅಲ್ಲಿವರೆಗೂ ಅವರು ಅದನ್ನ ಗರ್ಭಿಣಿಯರು ಅಂತ ಹಾಕ್ತಾರೆ. ಅಂಡ್ ಟೇಕ್ ಇಟ್ ಆಸ್ ಬಾಲ ಗರ್ಭಿಣಿಯರು ಅಂತ. ಬಟ್ ನಮ್ ಪ್ರಕಾರ ನಾವು 18 ವರ್ಷದ ಒಳಗಿನವ್ರಿಗೆ ಬಾಲ ಗರ್ಭಿಣಿಯರು ಅಂತ ತಗೊಂಡು ಆ ಲೈನ್ ಲಿಸ್ಟ್ ನ ಸಾರ್ಟ್ ಔಟ್ ಮಾಡಿ ನಾವು ಅದೆಲ್ಲ ಡೇಟಾ ಲೈನ್ ಲಿಸ್ಟ್ ನ ಸಾರ್ಟ್ ಔಟ್ ಮಾಡಿದಾಗ ನಮಗೆ ಗೊತ್ತಾಗಿತ್ತು 88 ಬಾಲ ಗರ್ಭಿಣಿಯರು ಅಂಕಿ ಸಂಖ್ಯೆ ನಮ್ಗೆ ಬಂತು. ನಾನು ಅದನ್ನ ತಾಲೂಕಾ ವೈಸು ನಮ್ಮ ತಾಲೂಕಾ ಮಕ್ಕಳ ರಕ್ಷಣಾ ಅಧಿಕಾರಿ ಅಂತ ಇರ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆಯೊಳಗೆ ಸುಮಾರು ಒಂದು ವಾರದಿಂದ ಒಂದು ಚರ್ಚೆ ನಡೀತಾ ಇದೆ. 886 ಬಾಲ ಗರ್ಭಿಣಿಯರು ರಿಪೋರ್ಟ್ ಆಗಿದ್ದಾರೆ ಕಳೆದ ಒಂದು ವರ್ಷದಲ್ಲಿ ಅಂತ ಹೇಳಿ. ಅದನ್ನು ನೋಡಿದ್ರೆ ಅದರ ಜೊತೆಗೆ ಇನ್ನೂ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಬಾಲ ಗರ್ಭಿಣಿಯರು ಕಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಸುಮಾರು ಮಾಧ್ಯಮಗಳಲ್ಲಿ ಇದು ವರದಿ ಕೂಡ ಆಗಿದೆ. ಇದು ಇವತ್ತಿನ ಸಮಸ್ಯೆ ಅಲ್ಲ, ಇವತ್ತು ಒಮ್ಮೆ ದಿಢೀರಂತ ಬಂದಿರುವಂಥ ಸಮಸ್ಯೆ ಅಲ್ಲ. ಕಳೆದ 3-4 ವರ್ಷದಿಂದ ಬಹುಶಃ ನಾವುಗಳು ವ್ಯವಸ್ಥೆ ಬಾಲ್ಯ ವಿವಾಹಗಳನ್ನು ಮಿಸ್ ಮಾಡಿರ್ಬೇಕು. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಅಶೋಕ್, ನೋಡಿ, ರಾಜ್ಯದಲ್ಲಿ ಅದು ಕೂಡ ಅಪ್ರಾಪ್ತರ ಮಡಿಲಲ್ಲಿ ಇದೀಗ ಮಕ್ಕಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾಕೆ ಈ ಬಾಲ್ಯ ವಿವಾಹ ತಡೆ ಇದ್ರೂ ಕೂಡ ಅತಿ ಹೆಚ್ಚು ಕೇಸ್ಗಳು ದಾಖಲಾಗ್ತಾ ಇದೆ? ಒಂದು ಕಡೆ ಆರೋಗ್ಯ ಇಲಾಖೆ ಅಂಕಿ ಅಂಶಗಳು ಒಂದು ಕಡೆ ಪ್ರಶ್ನೆಯನ್ನ ಕೂಡ ಮೂಡಿಸ್ತಾ ಇದೆ. ಇತ್ತೀಚೆಗಷ್ಟೇ ಒಂದು ಕಾನೂನು ತಿದ್ದುಪಡಿಯನ್ನು ತರಬೇಕು ಅನ್ನುವಂತಹ ತಯಾರಿಗಳು ಕೂಡ ಆಗಿದೆ. ಅದು ಕೂಡ ಬಾಲ್ಯ ವಿವಾಹ ಜೊತೆಗೆ ನಿಶ್ಚಿತಾರ್ಥ ಮಾಡೋದು ತಪ್ಪು ಅಂತ ಕೂಡ ಹೇಳ್ತಾ ಇದೆ. ರಮ್ಯಾ, ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಈ ರೀತಿ ಒಂದು ಬಾಲ್ಯ ವಿವಾಹ ಮತ್ತು ಏನು ಬಾಲ ಗರ್ಭಿಣಿಯ ಸಂಖ್ಯೆ
ಈ ವರ್ಷ ಕಳೆದ ವರ್ಷದಿಂದ ಹೆಚ್ಚಾಗ್ತಿರುವಂತದ್ದು ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಿರುವಂತದ್ದು ಇದು ಬೆಳಕಿಗೆ ಬಂದಿರುವಂತದ್ದು. ಇದು RCH ಪೋರ್ಟಲ್ ನಲ್ಲಿ ಏನು ಕಳೆದ 2024 ಏಪ್ರಿಲ್ 2025 ಫೆಬ್ರವರಿಗೆ ಸುಮಾರು 889 ಏನು ಬಾಲ ಗರ್ಭಿಣಿಯರು ಇರೋದನ್ನ RCH ಪೋರ್ಟಲ್ ಅಂದ್ರೆ RCH ಪೋರ್ಟಲ್ ಅದು ನೇರವಾಗಿ ಏನು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ದಾಖಲಾಗ್ತಾರೆ ಆ ಗರ್ಭಿಣಿಯರ ಆಧರಿಸಿ ಒಂದು ದಾಖಲಾತಿಗಳನ್ನ ಅದರಲ್ಲಿ ಪೂರೈಕೆ ಮಾಡಲಾಗ್ತದೆ. ಅದ್ರ ಪ್ರಕಾರ ಸರ್ಕಾರ ಬಿಡುಗಡೆ ಮಾಡುವಂತ ಒಂದು ಈ ಒಂದು ಅಂಕಿ ಸಂಖ್ಯೆಗಳನ್ನು ಈಗ ಏನು ಜಿಲ್ಲೆಯಲ್ಲಿ ಪೋಷಕರಲ್ಲಿ ಒಂದು ಆತಂಕ ಮೂಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಇದಕ್ಕೆ ಮುಖ್ಯವಾಗಿ ಕಾರಣ ಅಂದ್ರೆ ಸರ್ಕಾರ ಮತ್ತು ಅಧಿಕಾರಿಗಳು ಹೇಳ್ತಿರುವಂತದ್ದು ಏನು ಇತ್ತೀಚೆಗೆ ಮೊಬೈಲ್ ಮತ್ತೆ ಈ ತಂತ್ರಜ್ಞಾನ ಬಳಕೆ ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಮಕ್ಕಳು ದಾರಿ ತಪ್ಪುವಂತ ಕೆಲಸ ಕೂಡ ಆಗ್ತಿರುವಂತದ್ದು. ಯಾಕಂದ್ರೆ ತಂದೆ ತಾಯಿಗಳು ಮನೆಯಲ್ಲಿ ಅವ್ರನ್ನ ಬುದ್ಧಿವಾದ ಹೇಳಿ ಮತ್ತೆ ಒಂದು ಅವ್ರಿಗೆ ಒಳ್ಳೆ ಶಿಕ್ಷಣ ಹೇಳಿ ಶಿಕ್ಷಣ ಕೊಡ್ಬೇಕಾಗತ್ತೆ. ಈ ಶಿಕ್ಷಣ ಕೊಟ್ಟರು ಕೂಡ ಮಕ್ಕಳಲ್ಲಿ ಒಂದು ಅಜಾಗರೂಕತೆ ಹೆಚ್ಚಾಗಿ ಕಂಡು ಬರ್ತಿರುತ್ತದೆ. ಯಾಕಂದ್ರೆ ಮೊಬೈಲ್ ನಿಂದ ಹೆಚ್ಚಾಗಿ ಮಕ್ಕಳು ಹಾಳಾಗ್ತಿರುವಂತದ್ದು ಇಲ್ಲಿ ಹೇಳ್ತಾ ಇರುವಂತದ್ದು. ಒಂದು ಏನು ಮಕ್ಕಳ ರಕ್ಷಣಾ ಸಮಿತಿಯ ಏನು DCP ಇದ್ದಾರೆ ಅವರು ವೀಣಾ ಮೇಡಮ್ ಹೇಳೋ ಪ್ರಕಾರ ಇವು ಮಕ್ಕಳಲ್ಲಿ ತಿಳುವಳಿಕೆ ಹೆಚ್ಚಿದೆ, ಆದ್ರೆ ಮೊಬೈಲ್ ಕೂಡ ಬಳಕೆ ಹೆಚ್ಚಾಗಿದೆ. ಹೀಗಾಗಿ ಮೊಬೈಲ್ ಬಳಕೆಯಿಂದಲೇ ಮಕ್ಕಳು ಹಾಳಾಗ್ತಿದ್ದಾರೆ. ಅದಲ್ಲದೆ ಈಗ ಲವ್ ಈ ತರದ ಮ್ಯಾಟರ್ಗಳಲ್ಲಿ ಹೆಚ್ಚಾಗಿ ಮಕ್ಕಳು ಯುವ ಜನಾಂಗ ಭಾಗಿಯಾಗ್ತಿದೆ. ಹೀಗಾಗಿ ಅವರು ಏನು ಬೇರೆ ಕಡೆ ಹೋಗಿ ಪ್ರೇಯಸಿಯನ್ನ ಆಯ್ಕೆ ಮಾಡಿಕೊಂಡು ಬೇರೆ ಕಡೆ ಹೋಗಿ ಮದುವೆ ಆಗುವಂತ ಪ್ರಕರಣ ಕೂಡ ಆಗ್ತಿದೆ. ಹಾಗಾಗಿ ಹೆಚ್ಚಾಗಿ ಈ ಪ್ರಕರಣಗಳು ಬೆಳಕಿಗೆ ಬಂದಿರುವಂತದ್ದು ಅಂತ ಈ DCP ಹೇಳ್ತಿದ್ದಾರೆ. ಆದ್ರೆ ಜಿಲ್ಲಾ ವೈದ್ಯಾಧಿಕಾರಿಗಳನ್ನ ಇದನ್ನ ಕೇಳಿದ್ರೆ ಏನು RCH ಪೋರ್ಟಲ್ ನಲ್ಲಿ ತಪ್ಪಾಗಿ ಉಲ್ಲೇಖಗಳು ಆಗ್ತಾ ಇದೆ ಅಂತ ಅವರೊಂದು ರೀತಿಯನ್ನ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಇಲ್ಲಿ RCH ಪೋರ್ಟಲ್ 19 ಅಂತ ಏನು ಟೀನ್ ಅಂತ ಬರುತ್ತೋ ಅದು ಟೀನ್ ಅಂತ 19 ವರ್ಷ ಇದ್ರು ಕೂಡ ಇಲ್ಲಿ 19 ವರ್ಷ ಇದ್ರು ಕೂಡ ಅದು ಬಾಲ ಗರ್ಭಿಣಿಯರಂತೆ ಬಾಲ ವಿವಾಹ ಬಾಲ ಗರ್ಭಿಣಿಯರಂತೆ ಕೌಂಟ್ ಆಗುತ್ತೆ ಅಂತ ಒಂದು ಮಾಹಿತಿಯನ್ನ ಇಲ್ಲಿ ಅಧಿಕಾರಿಗಳು ಹೇಳ್ತಿರುವಂತದ್ದು. ಹೀಗಾಗಿ ಈ ಒಂದು ಬಾಲ ಗರ್ಭಿಣಿಯರ ಸಂಖ್ಯೆ ನೋಡ್ತಾ ಇದ್ದಾರೆ, ಇದೊಂದು ಬೆಚ್ಚಿ ಬೀಳಿಸುವಂತ ಸಂಗತಿಯಾಗಿದೆ. ಹೀಗಾಗಿ DCPO ವೀಣಾ ಅವರು ಅಂಕಿ ಸಂಖ್ಯೆಗಳು ಬೇರೆ ರೀತಿ ಇದೆ. ಆದ್ರೆ ಜಿಲ್ಲಾ ವೈದ್ಯಾಧಿಕಾರಿ ಮಂಜುನಾಥ್ ಅವರು ಹೇಳೋ ರೀತಿನೇ ಬೇರೆ ಇದೆ. ಹೀಗಾಗಿ RCH ಪೋರ್ಟಲ್ ತಪ್ಪಿದೆಯೋ ಅಥವಾ ಜಿಲ್ಲಾ ಏನು ಮಕ್ಕಳ ರಕ್ಷಣಾ ಸಮಿತಿ ಇದೆ ಅದನ್ನ ತಡೆಗಟ್ಟುವಲ್ಲೂ ವಿಫಲ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಒಟ್ಟಾರೆ ಹೇಳ್ಬೇಕಂದ್ರೆ ಏನು RCH ಪೋರ್ಟಲ್ ನ ವರದಿ ಪ್ರಕಾರ ಸರ್ಕಾರ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ ಇದೀಗ ಸದ್ಯಕ್ಕೆ ಬಾಲ ಗರ್ಭಿಣಿಯರು ಮತ್ತು ಬಾಲ್ಯ ವಿವಾಹ ಸಂಖ್ಯೆ ಜಿಲ್ಲೆಯಲ್ಲಿ ಹೆಚ್ಚಾಗಿರುವಂತದ್ದು. ರಮ್ಯಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಶೋಕ್. ನೋಡಿ, ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ನೋಡಿ, ಪೋಷಕರು ಕೂಡ ಒಂದು ಕಡೆ ಒತ್ತಾಯವನ್ನು ಕೂಡ ಮಾಡಿದ್ರೂ ಕೂಡ ಹೆಣ್ಮಕ್ಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ನಂಬರ್ ಕೂಡ ಇದೆ, 112ಗೆ ಕರೆ ಕೂಡ ಮಾಡಬಹುದು. ಈ ರೀತಿಯಾಗಿ ನನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ, ಬಾಲ್ಯ ವಿವಾಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ಕೂಡ ಹೇಳಿದ್ರೆ ಆ ಕ್ಷಣಕ್ಕೆ ಅಲರ್ಟ್ ಆಗಿ ಆ ಮದುವೆಯನ್ನು ತಪ್ಪಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗತ್ತೆ. ನೋಡಿ, 2 ವರ್ಷ ಸೆರೆಮನೆ ಕೂಡ ಇದೆ, ಇದಕ್ಕೆ 1 ಲಕ್ಷ ರೂಪಾಯಿ ದಂಡ ಕೂಡ ಇದೆ. ಈ ರೀತಿಯಾಗಿ ಬಾಲ್ಯ ವಿವಾಹವನ್ನು ಏನಾದರೂ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಬಾಲ್ಯ ವಿವಾಹ ಸಂಖ್ಯೆಗಳು ಏರಿಕೆಯಾಗ್ತಾ ಇದೆ, ಮತ್ತು ಅಪ್ರಾಪ್ತರು ಮಕ್ಕಳನ್ನು ಹೆರ್ತಾ ಇದ್ದಾರೆ ಅನ್ನುವಂತಹ ಕೇಸ್ಗಳು ಈ ಅಂಕಿ ಅಂಶಗಳನ್ನು ನೋಡ್ತಾ ಇದ್ರೆ ನಿಜಕ್ಕೂ ಕೂಡ ಆತಂಕಕ್ಕೂ ಕೂಡ ಕಾರಣ ಆಗ್ತಾ ಇದೆ.